ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಕೊನೆ ಗಂಟ ವಿಡಿಯೋ ನೋಡಿ ಯಾರ್ಯಾರಿಗೆ ಇಷ್ಟ ಆಯ್ತಾ ಲೈಕು ಕಮೆಂಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾಷ್ಟ ಮಾಡೋಣ ಅಂತೇಳಿ ಮೊಸರನ್ನಕ್ಕೆ ರೆಡಿ ಮಾಡ್ಕೊತಾ ಇದೆ. ಇವತ್ತು ಮೊಸರನ್ನ ಕೋಸಂಬರಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಟೈಮ್ ಬೇರೆ ಆಗಿತ್ತು ಇವತ್ತು. ಒಂದು ಸ್ವಲ್ಪ ಹೊರಗಡೆ ಕಾಲೇಜ್ ಹತ್ರ ಹೋಗೋದಿತ್ತು. ಅಕ್ಕನ ಮಗಳದೇನೋ ಕಾಲೇಜಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿದ್ರು, ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಪಟ್ಟ ಅಂತ ಅಡುಗೆ ಮಾಡ್ಕೊಳೋಣ ಅಂತೇಳಿ ನಾಷ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಇರುತ್ತಲ್ಲ ಸಣ್ಣ ಪುಟ್ಟ ಕೆಲಸನೂ ಮುಗಿಸ್ಕೊಂಬಿಟ್ಟು ಎಲ್ಲ ಮುಗಿಸ್ಕೊಂಡು ಹೋದರೆ ಬಂದಮೇಲೆ ಈಸಿ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆನೂ ವಾಶ್ ಮಾಡೋದಿತ್ತು. ಬಟ್ಟೆನೂ ವಾಶ್ ಮಾಡಿದೆ. ಮನೇಲಿ ಇವತ್ತು ಮಗಳಿಗೆಲ್ಲ ವಾರಕ್ಕೆಲ್ಲ ರೆಡಿ ಮಾಡಿಕೊಟ್ಟೆ. ಮಂಗಳವಾರ ಇರೋದ್ರಿಂದ ಮಗಳೇ ಪೂಜೆ ಮಾಡಿಕೊಂಡ್ಲು. ನಾನಿಲ್ಲಿ ನಾಷ್ಟ ಮಾಡ್ಕೊಳೋಣ ಅಂತೇಳಿ ಇತ್ಲ ಕೋಸಂಬರಿಗೂ ರೆಡಿ ಮಾಡ್ಕೊತಾ ಇದ್ದೆ. ಬಿಸಿಲು ತುಂಬ ಇದೆಯಲ್ಲ, ಗೊತ್ತಲ್ಲ ನಿಮಗೂ ಬೆಂಗಳೂರು ಬಿಸಿಲು ಹೆಂಗಿದೆ ಅಂದ್ಬಿಟ್ಟು, ಅದಕ್ಕೆ ಬಾಡಿ ತಂಪಾಗಿರಲಿ ಅಂದ್ಬಿಟ್ಟು ಕೋಸಂಬರಿ ಮೊಸರನ್ನ ತಂಪಿನ ಪದಾರ್ಥನೇ ತಿನ್ನೋಣ ಅಂದ್ಬಿಟ್ಟು ಆದಷ್ಟು ರೆಡಿ ಮಾಡ್ಕೊತಿದ್ದೆ. ಮೊಳಕೆ ಕಾಳಿಗೂ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮೊಳಕೆ ಕಟ್ಟೋಕ್ಕೆ ಅಂತ ಅದು ನೆನಕಿಕ್ಕಿದೆ. ಅದು ನೆಂದಿತ್ತು ಚೆನ್ನಾಗಿ. ಒಂದು ಎರಡು ಕೋಸಂಬರಿನೂ ಆಯಿತು. ಊರಿಂದ ಮಾವಿನ ಹಣ್ಣು ತೊಗೊಂಬಂದಿದ್ರಲ್ಲ, ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿತ್ತು. ಮನೆಯೆಲ್ಲ ತುಂಬಾ ಸ್ಮೆಲ್ ಹೊಡಿತಾಯಿತ್ತು. ಅದನ್ನು ಕಟ್ ಮಾಡಿ ಕೊಡೋಣ ನಾಷ್ಟಕ್ಕೆ ಅಂತೇಳಿ ಮಕ್ಳಿಗೂ ನಾಷ್ಟಕ್ಕೆ ಹಾಕ್ಕೊಟ್ಟೆ. ನಾನು ನಾಷ್ಟ ಮಾಡಿಬಿಟ್ಟು ಸ್ಕೂಲ್ ಹತ್ರ ಹೋದು ಫಂಕ್ಷನ್ ಇತ್ತು. 3:30 ಆಯಿತು ಅಲ್ಲಿಂದ ಬರೋಷ್ಟೊತ್ತಿಗೆ. ಬಿಸಿಲಲ್ಲೇ ಬಂದು ಪಾಲ್ದ ಏನಾರ ಮಾಡೋಣ ಅಂದ್ಬಿಟ್ಟು ಸಬ್ಬಕ್ಕಿನೂ ನೆನೆ ಹಾಕಿದ್ದೆ. 4 ಬಾದಾಮಿ ಪೌಡ್ರ್ ಪ್ಯಾಕೆಟ್ ತೊಗೊಂಡಿದ್ದೆ. ಸಬ್ಬಕ್ಕಿನೂ ಈ ಥರನೇ ಚೆನ್ನಾಗಿ ನೆಂದಿತ್ತು. ಹಾಲು ಒಂದು ಕಡೆ ಕುದಿ ಹತ್ತಿತ್ತು. ಬಾದಾಮಿ ಪೌಡ್ರೆಲ್ಲ ಮಿಕ್ಸ್ ಮಾಡಿ ನೀಟಾಗಿ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಅಂಗಡೀಲಿ ಎಂತೆಂಥ ನೀರು ಹಾಕಿ ಮಾಡಿರ್ತಾರೆ, ನಾವು ನೋಡಿರಲ್ಲ. ಮನೇಲೇ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ಬೋದಲ್ಲ. ಸ್ನ್ಯಾಕ್ಸ್ ತಿನ್ನಂಗೆ ಆಗ್ತಿತ್ತು ಅದು. ಅದಕ್ಕೆ ಸ್ನ್ಯಾಕ್ಸು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅಳಸಂಡೆ ಕಾಳು ಇರ್ತಾವಲ್ಲ ಅದನ್ನು ಜಜ್ಜಿಕೊಂಡಿದ್ದೆ. ಊರ ಕಡೆ ಆದರೆ ಒಲೆ ಇರುತ್ತೆ, ಒಲೆಯಲ್ಲಿ ಸುಟ್ಕೊಂಡು ತಿಂತೀವಿ. ಇಲ್ಲಿ ಒಲೆ ಇಲ್ವಲ್ಲ, ಹಂಗಾಗಿ ಗ್ಯಾಸಲ್ಲೇ ಬಿಸಿ ಮಾಡಿಕೊಂಡೆ. ಎಲ್ಲ ಒಂದು ಸೈಡು ಬೆಂದಿತ್ತು. ಲೈನಲ್ಲಿ ಸಬ್ಬಕ್ಕಿ ಹಾಕಿದ್ದೆ ಮತ್ತು ಶಾವಿಗೆ ಹಾಕಿದ್ದೆ. ಚೆನ್ನಾಗಿ ಬೆಂದಿತ್ತು. ಈ ಥರ ಆಗಿತ್ತು. ಎಲ್ಲ ಮಿಕ್ಸ್ ಹೊಡ್ಕೊಂಡು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದು. ಇನ್ನು ಗುಲ್ಕನ್ನೆಲ್ಲ ಆ್ಯಡ್ ಮಾಡಬೇಕು. ಗುಲ್ಕನ್ ಖಾಲಿಯಾಗಿತ್ತು. ಹೊರಗಡೆ ಹೋದಾಗ ತೊಂದರೆ ಆಯಿತು. ಸಂಜೆ ಹೋಗೋದಿತ್ತು, ಒಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ. ಅವಾಗ ಹೋದಾಗ ನೆನೆಸ್ಕೊಂಡು ತಾಂಬರೋಣ ಅಂದ್ಬಿಟ್ಟು ಗುಲ್ಕನ್ನು ಲಾಸ್ಟಿಗೆ ಆ್ಯಡ್ ಮಾಡಿದೆ. ಗುಲ್ಕನ್ ಈಗ ಹಾಕಿರಲಿಲ್ಲ. ಎಲ್ಲ ಮಿಕ್ಸ್ ಮಾಡಿ ಫ್ರಿಜ್ಗೆ ಇಟ್ಟೆ. ಕೂಲಾಗಲಿ ಅಂತೇಳಿ ಇಟ್ಟೆ. ಊರಿಂದ ಮಾವಿನ ಹಣ್ಣಿಗೆ ಹಣ್ಣಿಗೆ ಇಕ್ಕಿದ್ನಲ್ಲ, ಪೂರ್ತಿ ಏನು ಹಣ್ಣಾಗಿರಲಿಲ್ಲ. ಹಣ್ಣಾಗಿರೋ ಎತ್ತಿಟ್ಬಿಟ್ಟು ಇನ್ನು ಸಂಜೆಗೆ ಸಾಂಬಾರು ಮಾಡೋಣ ಅಂತೇಳಿ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೆ. ಒಂದು ಸೈಡ್ ಪಾಲದನ್ನು ರೆಡಿಯಾಗಿತ್ತು, ತಣ್ಣಗಿತ್ತು. ಅದನ್ನು ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಬುಕ್ ಇಸ್ಕೊಳೋದಿತ್ತು. ಇಸ್ಕೊಂಡು ಪಾವ್ ಬಜ್ಜಿ ತಿಂದ್ಬಿಟ್ಟು ಹೊಲ್ಡಾನ ಅನ್ನೋ ಟೈಮಿಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕು ಕಮೆಂಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.